ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಕೆಲವೊಂದು ಗ್ಯಾಜೆಟ್ಗಳಿರುವಂಥದ್ದು. ಈ ಎಲ್ಲ ಗ್ಯಾಜೆಟ್ಗಳು ಕೂಡ 3,500 ರೂಪಾಯಿ ಒಳಗಡೆ ಇರುವಂಥದ್ದು. ಆಯಿತಾ, ಇದರಲ್ಲಿ ಕೆಲವೊಂದು ಕ್ರೇಜಿ ಆಗಿದೆ, ಸಖತ್ತಾಗಿದೆ ಪ್ರಾಡಕ್ಟು. ಇನ್ನು ಕೆಲವೊಂದು ಕಿತ್ತೋಗಿರೋ ಥರ ಇರುವಂಥದ್ದು. ಆಯಿತಾ, ಯಾವುದು ಕಿತ್ತೋಗಿರೋದು, ಯಾವ್ದು ಚೆನ್ನಾಗಿದೆ ಇರುವ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಗಿವ್ ಅವೇ ಸಹ ಇರುವಂಥದ್ದು. ಯಾವ ರೀತಿ ವಿನ್ ಆಗ್ಬೋದು ಅಂತ ಕೊನೆಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಎಲ್ಲ ಗ್ಯಾಜೆಟ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು TP ಲಿಂಕಿಂದು AC300 ಇಂದ ಶುರು ಮಾಡ್ತೀನಿ. ಇದೊಂದು USB ವೈಫೈ ಡಾಂಗಲ್. ಆಯಿತಾ, ಸೊ ಈ ಒಂದು ಡಾಂಗಲ್ ಏನಿದೆ ಇದು 5 GHz ವೈಫೈನ ಕೂಡ ಸಪೋರ್ಟ್ ಮಾಡುತ್ತೆ, ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಮಾಡುತ್ತೆ. ಇವ್ರು ಹೇಳೋ ಪ್ರಕಾರ 5 GHz ಏನಿದೆ ಇದು 867 MB/s ತನಕ ಡೌನ್ಲೋಡ್ ಮಾಡಬಲ್ಲಂತ ಮತ್ತು ಅಪ್ಲೋಡ್ ಮಾಡಬಲ್ಲಂಥ ಸಾಮರ್ಥ್ಯ ಈ ಒಂದು ಡಾಂಗಲ್ಗಿದೆ ಅಂತ ಹೇಳ್ತಾರೆ. ಆಯಿತಾ, ಸೊ ಈ ಒಂದು ಡಾಂಗಲ್ನ ಅನ್ಬಾಕ್ಸ್ ಮಾಡೋಣ. ಇದು USB 3.0 ಸಪೋರ್ಟ್ ಆಗುವಂಥ ಡಾಂಗಲ್ ಆಗಿರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡಿದ ತಕ್ಷಣ ಇದ್ರ ಮೇಲೆ ಒಂದು CD ಇದೆ. ನಿಮಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ 2021ನೇ ಇಸ್ವಿಯಲ್ಲಿ ಯಾರು CD-ಯನ್ನು ಯೂಸ್ ಮಾಡ್ತಾರೆ ಅಂತ. ಸೊ ಇವ್ರು ಕೊಟ್ಟಿರುವಂಥದ್ದು ಮತ್ತು ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು. ಡೈರೆಕ್ಟಾಗಿ ಒಂದು ಡಾಂಗಲ್ ನಿಮಗೆ ಸಿಗುತ್ತೆ. ಇದರಲ್ಲಿ ಆ್ಯಂಟೆನಾ ಕೂಡ ಇರುವಂಥದ್ದು. ಆಯಿತಾ, ಒಂದು ಪೆನ್ ಡ್ರೈವ್ ರೀತಿ ಇರುವಂಥ ವೈಫೈ ಡಾಂಗಲ್ ಕೂಡ ಸಿಗುತ್ತೆ ಡ್ಯೂಯಲ್ ಬ್ಯಾಂಡಲ್ಲಿ. ಇದು ಸ್ವಲ್ಪ ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ ನಾನು. ಸೊ ನಾನು ಚೆಕ್ ಮಾಡ್ದಂಗೆ ಈ ಒಂದು ವೈಫೈ ಡಾಂಗಲ್ ಏನಿದೆ ಒಳ್ಳೆ ಕೆಲಸವಂತೂ ಮಾಡ್ತಾ ಇದೆ. ಆಯಿತಾ, ಸೊ ಡೌನ್ಲೋಡ್ ಸ್ಪೀಡ್ ನಾನು ಸ್ಪೀಡ್ ಏನು ಇಂಟರ್ನೆಟ್ ಸ್ಪೀಡ್ ಇದೆ ಅದಕ್ಕಿಂತ ಚೆನ್ನಾಗಿ ಸಿಗುತ್ತೆ. ಇನ್ ಕೇಸ್ ನನ್ನ ಹತ್ರ ಏನಾದರೂ ಬರೀ 2.4 GHz ಇತ್ತು ಅಂತ ಅಂದಿದ್ರೆ ಬರೀ ಒಂದು 15-20 Mbps ಸ್ಪೀಡಲ್ಲಿ ಡೌನ್ಲೋಡ್ ಸಿಗ್ತಾಯಿತ್ತು. ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 150 ನಮ್ಮದು ಅಪ್ ಟು 500 Mbps ತನಕನೂ ಕೂಡ ಇದರಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಆಯಿತಾ, ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಆರಾಮಾಗಿ ಸಜೆಸ್ಟ್ ಮಾಡ್ತೀರಿ ನೀವೇನಾದರೂ ಡೆಸ್ಕ್ಟಾಪ್ ಇಟ್ಕೊಂಡಿದ್ದೀರಾ ಅಂತ ಅಂದರೆ. ಯೂಶ್ವಲಿ ಲ್ಯಾಪ್ಟಾಪ್ಗೆಲ್ಲ ಅವಶ್ಯಕತೆ ಇರಲ್ಲ, ಅದರಲ್ಲ ಇನ್ಬಿಲ್ಟ್ ವೈಫೈ ಎಲ್ಲ ಇರುತ್ತೆ. ನಿಮ್ಮದು ಡೆಸ್ಕ್ಟಾಪ್ ಇದೆ ಅಂತ ಅಂದರೆ ಅದರಲ್ಲಿ ವೈಫೈ ಇರಲ್ಲ, ತುಂಬ ದೂರ ಇದ್ದರೆ ನಿಮ್ಮ ವೈಫೈ ರೂಟ್ರಿಂದ ಲ್ಯಾಂಡ್ ಕೇಬಲ್ ತೊಗೊಳೋದಕ್ಕಾಗಲ್ಲ. ಸೊ ಆ ಒಂದು ಸಿಚುವೇಷನಲ್ಲಿ ಈ ಒಂದು ಡಾಂಗಲ್ನ ಯೂಸ್ ಮಾಡ್ಕೊಬೋದು. ಡೆಸ್ಕ್ಟಾಪ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಸೊ ಈ ಒಂದು ಡಾಂಗಲ್ನ ಬೆಲೆ 1,300-400 ರೂಪಾಯಿ ಆಫರ್ ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ಪ್ರೈಸನ್ಸಿಗೆ ಓಕೆ ಅಂತೀನಿ, ಇನ್ನೂ ಕಡಿಮೆ ಇದ್ದರೆ ಸಕ್ಕತ್ತಾಗಿರುತ್ತೆ. ಬಟ್ TP ಲಿಂಕ್ ಬ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಕೊಡಬೇಕು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ರೊಟೇಟ್ ಕೂಡ ಮಾಡ್ಬೋದು ನಾವು ಹಿಂಗೆ. ಸೊ ಸೂಪರ್ ಅಂತೀನಿ. ಈ ಒಂದು TP ಲಿಂಕಿನ ಡಾಂಗಲ್ ಏನಿದೆ ಕ್ರೇಜ್ ಆಗಿದೆ. ಆಯಿತಾ, ಸೆಕಲ್ ಪ್ರಾಡಕ್ಟು. ಸೊ ಒಳ್ಳೆ ಪ್ರಾಡಕ್ಟ್ ಅಂತೀನಿ ಒಂದು ಬೆಲೆಗೆ. ಇನ್ನು ಇದರ ನಂತರ ಟ್ರುಕ್ಕಿಂದು 2 ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. BTG1 ಮತ್ತು BTG2 ಅಂತ. ಇದ್ರ ಬಗ್ಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ. ಇವರು ಇಂಪೋರ್ಟ್ ಮಾಡಿ ಒಂದು 600-700 ರೂಪಾಯಿಗೆ ಚೈನಾದಿಂದ ಇಂಪೋರ್ಟ್ ಮಾಡಿ ಇಲ್ಲಿ 1,500-2,000 ರೂಪಾಯಿಗೆ ಮಾರ್ತಾ ಇರುವಂಥದ್ದು. ಆಯಿತಾ, ಲಿಟ್ರಲಿ ಅವರು ತರಿಸ್ಕೋತಾರೆ, ಹೆಸ್ರು ಹಾಕೋತಾರೆ, ಮಾರ್ತಾರೆ. ಎರಡನ್ನೂ ಕೂಡ ಸೇಮ್ ಅನ್ಬಾಕ್ಸ್ ಮಾಡಿದರೆ ಸೇಮ್ ಕಂಟೆಂಟು ಒಳಗಡೆ, ಬಟ್ ಈ ಒಂದು ಕೇಸ್ ಮಾತ್ರ ಡಿಫ್ರೆಂಟ್ ಆಗಿರುವಂಥದ್ದು. ಎರಡರದ್ದು ಬಡ್ಸ್ಗಳು ಲಿಟ್ರಲಿ ಎರಡು ಸೇಮ್ ಇದೆ. ಈ ಒಂದು ಕೇಸ್ ಏನಿದೆ ಇದರಲ್ಲಿ LED ಲೈಟ್ಗಳಿರುವಂಥದ್ದು. ಆಯಿತಾ, ಅದೇ ಇದರ ಸ್ಪೆಷಾಲಿಟಿ. ಸೊ ಕೇಸ್ನ ಕ್ವಾಲಿಟಿ ಒಂಥರ ಚೆನ್ನಾಗಿದೆ. ಆಯಿತಾ, ಚೀಪ್ ಅಂತ ಅನಿಸಲ್ಲ, ಒಂದು ಒಳ್ಳೆ ಕ್ವಾಲಿಟಿದ್ದಾಗಿರುವಂಥ. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ನಿಮಗೆ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಆಗಲೇ ಹೇಳಿದಂಗೆ ಎರಡರ ಬಡ್ಸ್ ಏನಿದೆ ಎರಡು ಕೂಡ ಲಿಟ್ರಲಿ ಸೇಮು, ಜಸ್ಟ್ ಕೇಸ್ ಮಾತ್ರ ಡಿಫ್ರೆಂಟ್ ಇರುವಂಥದ್ದು. ಡಿಫ್ರೆಂಟ್ ಕೇಸು ಮತ್ತು ಬಡ್ಸ್ ಮಾತ್ರ ಸೇಮ್. ಈ ಒಂದು ಬಡ್ಸಲ್ಲೂ ಕೂಡ ನಿಮಗೆ LED ಬರುತ್ತೆ. ಆಯಿತಾ, ಲಿಟ್ರಲಿ LED, ಗ್ರೀನ್ LED ಆನ್ ಆಗುತ್ತೆ ಮತ್ತು ಕೇಸಲ್ಲೂ ಕೂಡ LED ಆನ್ ಆಗುತ್ತೆ. ಇದು ಗೇಮಿಂಗ್ಗೆ ಅಂತ ಮಾಡೋರೆ. ಸೊ ಲೇಟೆನ್ಸಿ ತುಂಬ ಕಡಿಮೆ ಇರುವಂಥದ್ದು, ಅದೇ ಇದರ ಸ್ಪೆಷಾಲಿಟಿ. ಎರಡೂ ಕೂಡ 60 ಮಿಲಿಸೆಕೆಂಡ್ನ ಲೋ ಲೇಟೆನ್ಸಿಯನ್ನು ಹೊಂದಿರುವಂಥದ್ದು. ಅದು ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ ಒಂದು ಪ್ರೈಸಲ್ಲಿ, ಬಟ್ ಪರವಾಗಿಲ್ಲ ಅಂತೀನಿ. ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಪರವಾಗಿಲ್ಲ, ಒಂದು 5-6 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. LED ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಮತ್ತು ಇದರ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ನನಗನ್ನಿಸ್ತಂಗೆ ಬೇಸ್ ಒಂದು ಲೆವೆಲ್ಗೆ ಜೋರ ಕೇಳುತ್ತಾ ಇದೆ, ಬಟ್ ಕ್ವಾಲಿಟಿ ಅಷ್ಟೊಂದಿಲ್ಲ. ತುಂಬ ಕೆಡ್ತಾಗಿದೆ. ಏನಕ್ಕೆ ಅಂದರೆ ನಾನು ಓಪ್ಪೋ ಎನ್ಕೋಬಡ್ಸ್ ಯೂಸ್ ಮಾಡಿದ್ಮೇಲೆ ಅದು ಬರೀ ಎಷ್ಟು 1,500 1,300 ರೂಪಾಯಿಗೆಲ್ಲ ಇತ್ತು. ಆಯಿತು, ಅದು ಯೂಸ್ ಮಾಡಿದ್ಮೇಲೆ ಇದೆಲ್ಲ ಒಂದು ರೀತಿ ಕಿತ್ತೋಗಿರೋ ಥರ ಅನಿಸುತ್ತೆ. ನೋಡೋಕ್ಕೆ ಚೆನ್ನಾಗಿದೆ, ಲುಕ್ ಸಖತ್ತಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ, ಒಪ್ಕೋತೀನಿ. ಬಟ್ ಆದರೆ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಆಯಿತಾ, ಈ ಕಿವಿಗೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆಲ್ಲ ಓಕೆ, ಬಟ್ ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಒಂದು 600-700 ರೂಪಾಯಿಗೆ ಕೊಟ್ಟರೆ ತೊಗೊಬೋದೇನೋ ಬೇಕಾರೆ. ಈಗೆಲ್ಲ ನಾನು ಹೇಳಿದ್ನಲ್ಲ, ಅದು ಎನ್ಕೋಬಡ್ಸ್ ಎಲ್ಲ ಆಫರ್ ಟೈಮಲ್ಲಿ 1,200-1,300 ರೂಪಾಯಿ ಇತ್ತು.
ಬೆಂಕಿ ಗುರು. ಆ ಪ್ರೈಸಿಂದ ಅದಕ್ಕಿಂತ ಒಳ್ಳೆ ಬಡ್ ಸಿಗುತ್ತೆ ಅಂತ ಅನಿಸಲ್ಲ. ಸೊ ಅದ್ರ ಮುಂದೆ ಇದು ಏನೂ ಅಲ್ಲ. ಸೊ ಇದಕ್ಕೆ ನಾನು ಈ ಒಂದು BTG1 ಮತ್ತು BTG ಟ್ರೂಕಿಂದಕ್ಕೆ ಕಿತ್ತೋಗಿರೋ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ನಪ್ ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ. ಇನ್ನು ಇದರ ನಂತರ MI ಅವರು ರೀಸೆಂಟಾಗಿ ಒಂದು 20,000 mAh ಕೆಪಾಸಿಟಿಯ 50 ವ್ಯಾಟ್ನ ಪವರ್ ಬ್ಯಾಂಕನ್ನು ಲಾಂಚ್ ಮಾಡಿರುವಂಥದ್ದು, ಹೈಪರ್ಸಾನಿಕ್ 20,000 mAh. ಸೊ ಇದು 45 ವ್ಯಾಟ್ನಲ್ಲಿ ಲ್ಯಾಪ್ಟಾಪನ್ನು ಕೂಡ ನೀವು ಚಾರ್ಜ್ ಮಾಡ್ಬೋದು. ಸೊ ಸೂಪರ್ ವಿಷಯವಾಗಿ ಇಷ್ಟಪಡ್ತೀನಿ. ಸೊ 20,000 mAh ಕೆಪಾಸಿಟಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಪವರ್ ಬ್ಯಾಂಕ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಮ್ಯಾಸಿವ್ ಆಗಿರುವಂಥದ್ದು ಪವರ್ ಬ್ಯಾಂಕ್, ಹೆವಿ ಇದೆ, ವೆಯ್ಟ್ ಕೂಡ ಹಂಗೆ ಇದೆ. ಒಂದು ಬಟನ್ ಕೊಟ್ಟಿದ್ದಾರೆ. ನಾನು ಇದನ್ನು ಯೂಸ್ ಮಾಡ್ದಂಗೆ ನನಗೆ ಐಫೋನ್ ನಾನು ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಈ ಒಂದು USB ಪ್ಲಗ್ ಮಾಡಿಬಿಟ್ಟು ಫೋನಿಗೆ ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜ್ ಆಗ್ತಿರ್ಲಿಲ್ಲ. ಈ ಬಟನ್ ಪ್ರೆಸ್ ಮಾಡಿದಾಗ ಆಗ್ತಾಯಿತ್ತು ಆಯಿತಾ. ಸೊ ಆ ಒಂದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದೆ. ಇದರಲ್ಲಿ 2 USB Type A ಮತ್ತು ಒಂದು USB Type C ಪೋರ್ಟಿರುವಂಥದ್ದು. Type C ನೀವು ಚಾರ್ಜ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು ಮತ್ತು ಅದನ್ನು ಪವರ್ ಡೆಲಿವರಿಗೂ ಕೂಡ ಯೂಸ್ ಮಾಡ್ಕೊಬೋದು. 20,000 ಸೂಪರ್ ಅಂದರೆ ತುಂಬ ಫಾಸ್ಟಾಗಿ, ಹೆವಿ ಫಾಸ್ಟಾಗಿ 50 ವ್ಯಾಟ್ ಅಂತಂದರೆ ಲೆಕ್ಕ ಹಾಕೊಳ್ಳಿ ನೀವೇನು ಎಷ್ಟು ಫಾಸ್ಟಾಗಿ ಮೊಬೈಲ್ ಚಾರ್ಜ್ ಆಗುತ್ತೆ ಅಂತ. ಸೊ ಸೂಪರ್ ಅಂತೀನಿ. ಯಾವ ಫೋನ್ ಬೇಕಾದ್ರೂ ನೀವು, MI ಫೋನ್ ಅಂತ ಅಲ್ಲ, ಯಾವ ಫೋನ್ ಬೇಕಾದ್ರೂ ನೀವು ಫಾಸ್ಟಾಗಿ ಚಾರ್ಜ್ ಮಾಡ್ಬೋದು, ಲ್ಯಾಪ್ಟಾಪನ್ನು ಕೂಡ ಚಾರ್ಜ್ ಮಾಡ್ಬೋದು. ಸೊ ಸೂಪರ್ ವಿಷಯ ಅಂತೀನಿ. ಇದಕ್ಕೆ ನಾನು ಕ್ರೇಜಿ ಪ್ರಾಡಕ್ಟ್ ಅಂತೀನಿ, ಸಖತ್ತಾಗಿದೆ. ಇದರ ಬೆಲೆ ಬಂದುಬಿಟ್ಟು 3,500 ರೂಪಾಯಿ ಇರುವಂಥದ್ದು. 3,500 ಹೌದು. 20,000 mAhಗೆ ಬೆಲೆ ಜಾಸ್ತಿನೇ. 20,000 mAh ಎಲ್ಲ ಮಾಮೂಲಿ, ಇದು 18 ವ್ಯಾಟಿಂದೆಲ್ಲ ನಿಮಗೆ 1,500-2,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇದು ಸ್ವಲ್ಪ 50 ವ್ಯಾಟ್ ಆಗಿರೋದ್ರಿಂದ ಬೆಲೆ ಜಾಸ್ತಿ ಇದೆ, ಬಟ್ ಸ್ಟಿಲ್ ಸೂಪರ್ ಪ್ರಾಡಕ್ಟ್ ಅಂತೀನಿ. ಇದರ ನಂತರ ಜೆಬ್ರಾನಿಕ್ ಅವರು ZEBFIT 7220CH ಅಂತ ಒಂದು ಸ್ಮಾರ್ಟ್ ವಾಚನ್ನು ಲಾಂಚ್ ಮಾಡಿದರು. ಸೊ ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ವಾಚ್ ನಿಮಗೆ ನೋಡ ಸಿಗ್ತದೆ. ಫಸ್ಟ್ ಲುಕ್ಕಲ್ಲಿ ಆಪಲ್ ವಾಚ್ ರೀತಿಯಲ್ಲೇ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಕಾರ್ಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಈ ಒಂದು ವಾಚ್ ಏನಿದು ಕೂಡ ಬೇರೆ ದೇಶದಿಂದ ತೊಗೊಂಬಂದು ಇವರಿಲ್ಲಿ ಬ್ರ್ಯಾಂಡ್ ಹೆಸರು ಹಾಕೊಂಡ್ಬಿಟ್ಟು ಮಾಡ್ತಾ ಇರುವಂಥ ವಾಚು. ಇದರ ಬೆಲೆ 3,500 ರೂಪಾಯಿ ಇರುವಂಥದ್ದು. 3,500 ಬೆಲೆ ಜಾಸ್ತಿನೇ, ಬಟ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಬೆಂಕಿ ಇದೆ ಆಯಿತಾ. ಇದರ ಕೇಸು ಮೆಟಾಲಿಕ್ ಕೇಸ್ ಆಯಿತಾ. ನೋಡೋಕೆ ಒಂದು ರೀತಿ ಆಪಲ್ ವಾಚ್, ಒಂದು ಬಟನ್ ಇದೆ ಹಿಂದ್ಗಡೆ, ಸೆನ್ಸರ್, ಸೊ ಚಾರ್ಜಿಂಗ್ ಡಾಕು, ಬೆಲ್ಟ್ ಕ್ವಾಲಿಟಿ ಓಕೆ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಈ ಒಂದು ವಾಚನ್ನು ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 7 ದಿನಗಳ, ಅವ್ರು ಹೇಳೋ ಪ್ರಕಾರ 7 ದಿನ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತಂತೆ. ಇದರಲ್ಲಿ ನಿಮಗೆ ಮೈಕ್ರೋಫೋನ್ ಇದೆ ಮತ್ತು ಸ್ಪೀಕರ್ ಕೂಡ ಇರುವಂಥದ್ದು. ಕಾಲ್ ಬಂತು ಅಂತ ಅಂದರೆ ಇದರಲ್ಲಿ ನಾವು ಮಾತಾಡ್ಬೋದು. ಯೂಸರ್ ಇಂಟರ್ಫೇಸ್ ಓಕೆ ಅಂತೀನಿ, ಹೆವಿ ಸ್ಮೂತ್ ಅಂತ ಅನ್ನಿಸ್ಲಿ ನನಗೆ, ಪರವಾಗಿಲ್ಲ. ಬೆಲೆಗೆ ಓಕೆ, ಪರವಾಗಿಲ್ಲ. ಸೊ ಓವರಾಲ್ ಈ ಒಂದು ವಾಚು ಒಂದು ಬೇಸಿಕ್ ಫಿಟ್ನೆಸ್ ಬ್ಯಾಂಡು, ಸ್ಮಾರ್ಟ್ ಬ್ಯಾಂಡ್ ಏನು ಕೆಲಸ ಮಾಡುತ್ತೆ ಅದೇನೂ ಮಾಡುತ್ತೆ. ಮತ್ತು ಸ್ಪೀಕರ್ ಕೊಟ್ಟವ್ರೆ ಅದನ್ನು ಸಪ್ರೇಟಾಗಿ ಕನೆಕ್ಟ್ ಮಾಡ್ಕೊಬೇಕು. ಅದು ನನಗೆ ಒಂದು ರೀತಿ ರಿಲಯಬಲ್ ಅಂತ ಅನಿಸಿಲ್ಲ. ಪ್ರತಿ ಸಲ ಸಪ್ರೇಟಾಗಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಮಾತಾಡುವಂಥದ್ದು ರಿಲಯಬಲ್ ಅಂತ ಅನಿಸಿಲ್ಲ. ಆ ಒಂದು ಕ್ಲಾರಿಟಿ ಕೂಡ ನನಗೆ ಅಷ್ಟೊಂದು ಓಕೆ ಅಂತ ಅನಿಸಿಲ್ಲ ಆಯಿತಾ. ಇದು IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ನೀವು ಆದರೆ ಕೇಳ್ತಾ ಇದ್ದೀರಾ ಅಂದರೆ ಈ ಒಂದು ವಾಚನ್ನು 3,500 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನಾನು ಅಂತೀನಿ ಯೋಚನೆ ಮಾಡಿ ನೋಡಿ ಆಯಿತಾ. ಇದು ಫೀಚರ್ ಚೆನ್ನಾಗಿದೆ, ಲುಕ್ ಸಕ್ಕತ್ತಾಗಿದೆ, 3,000 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು, ಹೌದಾ. ಬಟ್ ಗ್ಯಾರಂಟಿ ಯಾರು ಕೊಡ್ತಾರೆ? ಆ ಒಂದು ಪ್ರೀಮಿಯಮ್ನೆಸ್ ಫೀಲ್ ಬರಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದ್ರು ಕೂಡ ಆ ಯೂಸರ್ ಇಂಟರ್ಫೇಸು ಎಷ್ಟು ಕಿತ್ತೋಗಿರೋ ಥರ ಇರುತ್ತೆ ಅಂತಂದರೆ ಬೇಜಾರಾಗುತ್ತೆ. ವಾಚ್ ಫೇಸಸ್ ಎಲ್ಲ ಇದೆ ಕೆಲವೊಂದು, ಒಪ್ಕೋತೀನಿ ಆಯಿತಾ, ಪರವಾಗಿಲ್ಲ, ಅವೆಲ್ಲ ಚೆನ್ನಾಗಿದ್ದಾವೆ. ಬಟ್ ಸ್ಟಿಲ್ ಗೊತ್ತಾಗ್ಬಿಡುತ್ತೆ ಯಾವುದೋ ಚೀಪ್ ವಾಚ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಡಿಸ್ಪ್ಲೇನೂ ಓಕೆ ಅನ್ನಿಸ್ತು, ಬಟ್ ಸ್ಟಿಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಇದನ್ನು ಕಿತ್ತೋಗಿರೋ ಗ್ಯಾಜೆಟ್ಗಳ ಲಿಸ್ಟಿಗೆ ಹಾಕ್ತೀನಿ. ಸೊ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಇನ್ನು ಇದರ ನಂತರ ಕೊನೆಯದಾಗಿ ರಿಯಲ್ಮಿ ಅವರು ಲಾಂಚ್ ಮಾಡಿರುವಂಥ ಒಂದು ಗೂಗಲ್ TV ಸ್ಟಿಕ್. ಇದು 4K ರೆಸಲ್ಯೂಷನ್ ಸಪೋರ್ಟ್ ಮಾಡುವಂಥ TV ಸ್ಟಿಕ್. ಇದು 3,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಬಿಗ್ ಬಿಲಿಯನ್ ಡೇ ಸ್ಪೆಷಲ್ ಪ್ರಾಡಕ್ಟ್ ಇದಾಗಿರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡೋಣ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇದರ ಒಳಗಡೆ ಈ ಒಂದು ಡಾಂಗಲ್ ಸಿಗ್ತಾ ಇರುವಂಥದ್ದು. HDMI ಹೊಂದಿರುವಂಥ ಡಾಂಗಲ್. ಇದರಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಇದೆ. ಬೇಜಾರಾಗುವಂಥ ವಿಷಯ, Type C ನೀಡಬೇಕಾಗಿತ್ತು. ಮತ್ತೊಂದು ಎಕ್ಸ್ಟೆಂಡರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಜಾಗ ಇಲ್ಲ ಅಂತಂದರೆ ಈ ಕಡೆ ಹಾಕ್ಬಿಟ್ಟು HDMI to HDMI ಎಕ್ಸ್ಟೆಂಡರ್. ಸೊ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ನಂತರ ಒಂದು ರಿಮೋಟ್, ಕ್ರೇಜಿ ಒಳ್ಳೆ ಕ್ವಾಲಿಟಿಯ ರಿಮೋಟ್ ಇದಾಗಿರುವಂಥದ್ದು, ಸಖತ್ ಇಷ್ಟ ಆಯಿತು ನನಗೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ಲು. ಏನಕ್ಕೆ ಅಂತ ಅಂದರೆ ಈ ಒಂದು ಡಾಂಗಲ್ ಅಂತೀರ, TV ಸ್ಟಿಕ್ ಅಂದರೆ ಇದಕ್ಕೆ ಚಾರ್ಜ್ ಮಾಡಬೇಕಾಗತ್ತೆ. TVಯಲ್ಲಿರುವಂಥ ಆ ಒಂದು USB ಪೋರ್ಟಿಗೆ ಕನೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇದಕ್ಕೆ ಹಾಕ್ಕೊಬೋದು. ಅದಿಲ್ಲ ಅಂತಂದರೆ ಒಂದು ಚಾರ್ಜಿಂಗಿಂದು
ಇದನ್ನು ಕೊಟ್ಟವ್ರೆ, ಚಾರ್ಜಿಂಗ್ ಬ್ರಿಕ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಏನೊಂದು 5 ವ್ಯಾಟ್ ಇರುತ್ತೆ ಅಷ್ಟೇ, 5 ವ್ಯಾಟಿಂದು. ಸೊ ಯೂಶ್ವಲಿ ನಾನಂತೂ ಯೂಸ್ ಮಾಡಿದ್ರೆ USB ಪೋರ್ಟ್ಗೆ, ಟಿ ವಿಲಿರೋ USB ಪೋರ್ಟ್ಗೆ ಪ್ಲಗ್ ಮಾಡ್ಬಿಡ್ತೀನಿ, ನಡೆಯುತ್ತೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡೆಲ್ಲ ಇರುವಂಥದ್ದು. ಈ ಒಂದು ಟಿ ವಿ ಸ್ಟಿಕ್ ತುಂಬ ಸಿಂಪಲ್ ಆಯಿತಾ. ಇದರಲ್ಲಿ ಒಂದು ನಾರ್ಮಲ್ ಆ್ಯಂಡ್ರಾಯ್ಡ್ ಟಿ ವಿ ಹೆಂಗಿರುತ್ತೆ ಹಂಗೇನೆ, ಬಟ್ ಇದು ಗೂಗಲ್ ಟಿ ವಿ. ಆ್ಯಂಡ್ರಾಯ್ಡ್ ಟಿ ಗೂಗಲ್ ಟಿ ವಿ ತುಂಬ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಯೂಸರ್ ಇಂಟರ್ಫೇಸ್ ಎಲ್ಲ ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಇದು ನನಗನ್ನಿಸ್ದಂಗೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಡಾಂಗಲ್ ಆಗಿರುವಂಥದ್ದು. ಆಬ್ವಿಯಸ್ಲಿ 4K ರೆಸೊಲ್ಯೂಷನ್ ಸಪೋರ್ಟ್ ಮಾಡುತ್ತೆ, ಅಂದರೆ ಪವರ್ಫುಲ್ ಆಗಿರುತ್ತೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಇದು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ ಇದರಿಂದ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಸಪೋರ್ಟ್ ಇರುತ್ತೆ. ನಂತರ ಇರುವಂಥ ಈ ಒಂದು ಹಿಂದೆ ಟಿ ವಿ ಅಲ್ವಾ, ಸೊ ಸೋನಿ ಟಿ ವಿ, ಅದು ಕೂಡ ಸೇಮ್ ಗೂಗಲ್ ಟಿ ವಿನೇ ಆಯಿತಾ. ಅದನ್ನು ಯೂಸ್ ಮಾಡಿದ್ದೀನಿ ನಾನು. ಇದನ್ನು ನನಗೆ ಏನು ಅಂತ ಮೇಜರ್ ಡಿಫ್ರೆನ್ಸ್ ಅನಿಸಿಲ್ಲ ನನಗೆ, ಏನು ಅದೇ ಟಿ ವಿ ಯೂಸ್ ಮಾಡ್ತೀನಿ ಅಂತ ಅನ್ನಿಸ್ತು ನನಗೆ. ಇನ್ನು ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಇದಾಗಿರುವಂಥದ್ದು. ನೆಟ್ಫ್ಲಿಕ್ಸ್, ಯೂಟ್ಯೂಬು, ಪ್ರೈಮು, ಮ್ಯೂಸಿಕ್ ಇದೆಲ್ಲದಕ್ಕೊಂದು ಡೆಡಿಕೇಟೆಡ್ ಮಾಡಿದರೆ ಮತ್ತು ಅಸಿಸ್ಟೆಂಟ್ ಕೂಡ ಇರುವಂಥ. ಇದರಲ್ಲಿ ಮೈಕ್ರೋಫೋನ್ ಇದೆ, ಸೊ ಆರಾಮಾಗಿ ಇದರಲ್ಲೇ ಯಾರು ಕ್ವಶನ್ ಇದ್ದರೆ ಕೇಳ್ಬೋದು, ಉತ್ತರವನ್ನು ಕೊಡುತ್ತೆ ಟಿ ವಿಯಲ್ಲಿ. ಒಂದು ನಂಗೆ ಇಷ್ಟ ಆಗದಿರೋ ವಿಷಯ ಏನಪ್ಪ ಅಂತ ಅಂದರೆ, ಯೂಶ್ವಲಿ ಎಲ್ಲ ಡಾಂಗಲ್ಲು ಇರುತ್ತೆ, ಹಿಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ನಾವು ಯಾವುದೇ ಪೆನ್ ಡ್ರೈವ್ ಹಾಕೋದಕ್ಕಾಗಲ್ಲ ಆಯಿತಾ. ಸೊ ಯೂಶ್ವಲಿ ಆ್ಯಂಡ್ರಾಯ್ಡ್ ಸೆಟ್-ಟಾಪ್ ಬಾಕ್ಸ್ ಬರುತ್ತೆ ನೋಡಿ, ಇದರೆಲ್ಲ ಪೆನ್ ಡ್ರೈವ್ ಆಪ್ಷನ್ ಇದೆ, ಬಟ್ ಇದರಲ್ಲಿ ಯಾವುದೇ ಆ ರೀತಿ ಪೆನ್ ಡ್ರೈವ್ ಆಪ್ಷನ್ ಇರಲ್ಲ. ಒಂದೇನಂದರೆ ನೀವು ಆನ್ಲೈನ್ಲೆಲ್ಲ ನೋಡ್ಕೊಬೇಕಾಗುತ್ತೆ, ಪೆನ್ ಡ್ರೈವ್ ಹಾಕೋದಕ್ಕಾಗಲ್ಲ. ಒಂದು ಬೇಜಾರಾಗುವಂಥ ವಿಷಯ. ಒಂದು ಸೈಡ್ ಲೋಡ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ. ಮಾಡ್ಬೋದು ಆನ್ಲೈನ್ ಡೌನ್ಲೋಡ್ ಮಾಡ್ಕೊಂಡೆಲ್ಲ, ಹಿಂಸೆ ಅದು. ಸೊ ಬಟ್ ನಾನು ಹೇಳೋದು ಇಷ್ಟ ಆಯಿತಾ, 4K ಆಗಿರೋದ್ರಿಂದ 4K ಓವರ್ ರೇಟೆಡ್ ನಂಗೆ ಅನ್ನಿಸ್ದಂಗೆ ಸ್ಟಿಕ್ಗಳಿಗೆಲ್ಲ. ಸೊ ಈ ರೀಸೆಂಟ್ ಡೇಸೆಲ್ಲ ಸೆಟಪ್ ಬಾಕ್ಸ್ಗಳೇ ಬರ್ತವೆ. ಈಗ ಜಿಯೋದೆಲ್ಲ ಸೆಟಪ್ ಬಾಕ್ಸ್ ಬರುತ್ತೆ, ಅವರೇ ಬ್ರಾಡ್ಬ್ಯಾಂಡ್ ತೊಗೊಂಡ್ರೆ ಅವರೇ ಫ್ರೀಯಾಗಿ ಕೊಟ್ಬಿಡ್ತಾರೆ. ಈಗ ಏರ್ಟೆಲ್ದು ಹಂಗೆ ಫ್ರೀಯಾಗಿ ಕೊಟ್ಬಿಡ್ತಾರೆ. ಸೊ ಇದೆಲ್ಲ ಮೋಸ್ಟ್ಲಿ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇವೆಲ್ಲ ಪ್ರಾಡಕ್ಟ್ ಎಲ್ಲ ಹೋಗ್ಬಿಡ್ತವೆ. ಅಂದರೆ ಮಾರ್ಕೆಟಿಗೆ ಬರೋಲ್ಲ, ಹೋಗ್ಬಿಡುತ್ತೆ ಅಂದ್ರೆ ಹಾಳಾಗ್ಬಿಡುತ್ತೆ ಅಂತಲ್ಲ, ಮಾರ್ಕೆಟಿಗೆ ಬರೋಲ್ಲ, ಜಾಸ್ತಿ ಓಡೋದು ಇಲ್ಲ ನನಗೆ ಅನ್ನಿಸ್ದಂಗೆ. ಸೊ ಪ್ರಾಡಕ್ಟ್ ಚೆನ್ನಾಗಿದೆ, 3000 ರೂಪಾಯಿಗೆ ಚೆನ್ನಾಗಿದೆ ಗೂಗಲ್ ಟಿ ವಿದು. ಬಟ್ ಸ್ಟಿಲ್ ನೋಡಿ ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ ನಂಗೆ ಅನ್ನಿಸ್ದಂಗೆ ನಾನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ನೀವು ಬ್ರಾಡ್ಬ್ಯಾಂಡ್ ಯೂಶ್ವಲಿ ಇದನ್ನು ತೊಗೊಳೋರು ಆಬ್ವಿಯಸ್ಲಿ ಬ್ರಾಡ್ಬ್ಯಾಂಡ್ ಹಾಕ್ಸಿರ್ತಾರೆ. ನಿಮ್ಮ ಹತ್ರ ಬ್ರಾಡ್ಬ್ಯಾಂಡ್ ಇದೆ ಅಂತ ಅಂದರೆ, ಜಿಯೋ ಇದ್ದರೆ ನೀವು ಜಸ್ಟ್ ಒಂದು ರೀಫಂಡಬಲ್ ಒಂದು 1000 ರೂಪಾಯಿ ಪೇ ಮಾಡಿದ್ರೆ ಅವರೇ ಒಂದು ಸೆಟ್-ಟಾಪ್ ಬಾಕ್ಸ್ ಕೊಡ್ತಾರೆ ನಿಮಗೆ, ಅದು ಆ್ಯಂಡ್ರಾಯ್ಡ್ದೇ. ಸೊ ಅದರಲ್ಲೂ ಇದು ಏನು ಡಿಫ್ರೆನ್ಸ್ ಇರಲ್ಲ, ಅದು 4K ಇದು 4K, ಅದರಲ್ಲೂ ಅದೇ ಅಪ್ಲಿಕೇಶನ್ ಇರ್ತವೆ, ಮೆಜಾರಿಟಿ ಆಫ್ ದ ಅಪ್ಲಿಕೇಶನ್ ಅದರಲ್ಲೂ ಇರುತ್ತೆ. ಸೊ ಇದರ ಅವಶ್ಯಕತೆ ಇರುತ್ತೆ ಅಂತ ಅನ್ಸಲ್ಲ, ಬಟ್ ಸ್ಟಿಲ್ ಇದಕ್ಕೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಅಂತೀನಿ. ಇದಕ್ಕೆ ಚೆನ್ನಾಗಿದೆ, ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಪ್ರೊಸೆಸರ್ ಅಂಥದ್ದು ಕ್ವಾಡ್ ಕೋರ್ ಪ್ರೊಸೆಸರ್, 4 ಕೋರು. ಸೊ ಅದೇನು ತುಂಬ ಹೆವಿ ಅಲ್ಲ, ಬಟ್ ಸ್ಟಿಲ್ ಆಬ್ವಿಯಸ್ಲಿ 4K 60 FPS ಸಪೋರ್ಟ್ ಮಾಡುತ್ತೆ. ಅದರಿಂದ ಪವರ್ಫುಲ್ಲಾಗಿರುತ್ತೆ ಅದನ್ನು ಹ್ಯಾಂಡಲ್ ಮಾಡೋ ಅಷ್ಟು. ಇದರಲ್ಲಿ 2 GB ರ್ಯಾಮ್ ಇರುವಂಥದ್ದು ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇದೆ. ಸೊ ಸಾಕು ಅನ್ಕೋತೀನಿ ಆ್ಯಂಡ್ರಾಯ್ಡ್ ಟಿ ವಿಗೆಲ್ಲ. ಸೊ ಓವರಾಲ್ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ ಪ್ರಾಡಕ್ಟು. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ, ಅಂದರೆ ಡಿಸ್ಪ್ಲೇ ಸಪೋರ್ಟ್ ಆಗಬೇಕು. HDR+ ಸಪೋರ್ಟ್ ಆಗಿದೆ, ಇದು ಸಪೋರ್ಟ್ ಆಗುತ್ತೆ ಆ ರೀತಿ. ಸೊ 3500 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ಯೋಚನೆ ಮಾಡಿ, ಒಳ್ಳೆ ಪ್ರಾಡಕ್ಟು. ಸೊ ಇದಿಷ್ಟು ಈ ಎಲ್ಲ ಗ್ಯಾಜೆಟ್ಗಳು. ಇನ್ನು ಗಿವ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ವೀಡಿಯೋದಲ್ಲೇ ಕಾಮೆಂಟ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯ ಜೊತೆಗೆ ನಾನು ಅದರಲ್ಲಿ ಯಾರಾದರೂ ಒಂದು 2-3 ಜನನ ಸೆಲೆಕ್ಟ್ ಮಾಡಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ. ಅವ್ರಿಗೆ ಗಿವ್ ಅವೇ ಮಾಡ್ತೀನಿ. ಯಾವ್ದು ಮಾಡ್ತೀನಿ ಅಂದರೆ ಟ್ರುಕ್ಕಿಂದ 2 ಇಯರ್ಬಡ್ಡು ಮತ್ತು ಈ ಒಂದು ವಾಚ್ ಕಿತ್ತೋಗಿರೋ ಪ್ರಾಡಕ್ಟ್ನ ಗಿವ್ ಅವೇ ಮಾಡ್ತೀನಿ. ಸೊ ಇನ್ನು ಉಳಿದಿದ್ದಲ್ಲ ಆ್ಯಕ್ಚುಲಿ ನಾನು ಯೂಸ್ ಮಾಡಬೇಕು, ಅದರಿಂದ ನಾನು ಇಟ್ಕೋತಾ ಇದ್ದೀನಿ. ಸೊ ಹಾಗೆ ಬೈ ಕಾಮಿಡಿ ಅಷ್ಟೇ. ಆಮೇಲೆ ಸೊ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ, ಈ ಪ್ರಾಡಕ್ಟ್ಗಳ ಬಗ್ಗೆ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.